ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ನೀಡುವ ವಿಚಾರವಾಗಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಸುದ್ದಿಗೋಷ್ಠಿ ನಡೆಸಿದ್ದು, ನಮಗೆ ಫ್ರೀಡಂ ಪಾರ್ಕ್ನಲ್ಲಿ ಹಬ್ಬ ಮಾಡುವ ಸ್ಥಿತಿ ಬಂದಿದೆ, ತಾಯಿ ಮೇಲೆ ಆಣೆ ಮಾಡಿ ಬೊಮ್ಮಾಯಿ ಮಾತು ತಪ್ಪಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳಗ್ಗೆ ಪ್ರಧಾನಿ ಕಾರ್ಯಾಲಯದಿಂದ ಮಾಹಿತಿ ಬಂದಿದೆ, ಆದಷ್ಟು ಬೇಗ ನಿಮಗೆ ಸಿಹಿ ಸುದ್ದಿಯನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ. ಬೇಡಿಕೆಗೆ ತಕ್ಕ ಹಾಗೆ ನಿರ್ಧಾರ ಮಾಡ್ತೇವೆ ಅಂದಿದ್ದಾರೆ. ಮಾರ್ಚ್ 24ರಂದು ನಮಗೆ ಸಿಹಿ ಸುದ್ದಿ ಸಿಗುವ ಸಾಧ್ಯತೆ ಅಂತ ಹೇಳಿದ್ದಾರೆ. ರಾಜ್ಯದ ಪತ್ರ ನಮ್ಮ ಕೈ ಸೇರುವವರೆಗೆ ನಮ್ಮ ಹೋರಾಟ ಮುಂದುವರಿಯಲಿದೆ ಅಂತ ಶ್ರೀಗಳು ಹೇಳಿದ್ದಾರೆ. ಕಾರಣ ಎಲ್ಲೇ ನಮಗೆ ಮೋಸಕ್ಕೆ ಒಳಗಾದಿರುವಂತ ನೋವಿನಿಂದ ಅನಿವಾರ್ಯವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮನವಿ ಮಾಡಿಕೊಳ್ಳೋಣ. ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದರೂ ಸಹ ನಮ್ಮ ನಾಯಕನ ಕರೆಸಿ ಮಾತುಕತೆ ಮಾಡೋವನ್ನು ಪ್ರಯತ್ನ ಮಾಡಿಲ್ಲ. ನಮ್ಮ ಹಾಲಿ ಮುಖ್ಯಮಂತ್ರಿಗಳಾದರೂ ಸಹ ನಮ್ಮ ನಾಯಕನ ಕರೆಸಿ ಇದ್ರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪಂದನೆ ಮಾಡೋ ಪ್ರಯತ್ನ ಮಾಡಿಲ್ಲ. ಕೇಂದ್ರದ ಸಚಿವರಿರ್ತಕ್ಕಂಥ ಅಮಿತ್ ಶಾ ಅವರು ಮತ್ತು ನಡ್ಡಾ ಅವರು ನಮ್ಮ ಮುಖ್ಯಮಂತ್ರಿಗಳ ಹಲವು ಬಾರಿ ಈ ವಿಚಾರವನ್ನ ಸರಿಪಡಿಸಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅದನ್ನು ಕಾರ್ಯಗತಗೊಳಿಸುವಲ್ಲಿ ಪ್ರಯತ್ನ ಪಡಲಿಲ್ಲ. ಸನ್ಮಾನ್ಯ ಪ್ರಧಾನಮಂತ್ರಿಗಳ ಕಾರ್ಯಾಲಯದಿಂದ ಒಂದು ಭರವಸೆ ಮಾತನ್ನ ಬಂದಿದೆ. ಮಾನ್ಯ ಪ್ರಧಾನಮಂತ್ರಿ ಕೊಟ್ಟಿರ್ತಕ್ಕಂಥ ಭರವಸೆ ಮಾತು ಎಲ್ಲೇ ಒಂದ್ ಕಡೆ ಭರವಸೆ ಕಳ್ಕೊಂಡು ಇದ್ದಂತ ಇವತ್ತ ಬೆಳಗಿನ ಆ ಶುಭ ಸಂದೇಶ ನಮಗೆ ದೊಡ್ಡ ಶಕ್ತಿಯನ್ನು ತಂದು ಕೊಟ್ಟಿದೆ. 24ನೇ ತಾರೀಕು ರಾಜ್ಯ ಸರ್ಕಾರ ಕರೆದಿರತಕ್ಕಂತಹ ಆ ಸಚಿವ ಸಂಪುಟದಲ್ಲಿ ಮೀಸಲಾತಿ ಬಗ್ಗೆ ಸ್ಪಷ್ಟವಾದ ನಿರ್ಣಯವನ್ನು ಕೈಗೊಳ್ಳಬೇಕೆನ್ನುವಂತ ಒಂದು ಮನವಿಯನ್ನು ರಾಜ್ಯ ಸರ್ಕಾರ ಕೇಳಿಕ್ಕೆ ಇಚ್ಛೆ ಪಡ್ತೀನಿ. ಮೀಸಲಾತಿಯನ್ನು ಘೋಷಣೆ ಮಾಡದೆ ಹೋದ್ರೆ ಅನಿವಾರ್ಯವಾಗಿ ಜನರ ಬಳಿಗೆ ಹೋಗಿ ಯಾವ ವ್ಯಕ್ತಿ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದನೋ ಅವ್ರಿಗೆ ಆಶೀರ್ವಾದ ಮಾಡುವಂತದ್ದು, ಯಾವ ವ್ಯಕ್ತಿ ನಮ್ಮ ಮೀಸಲಾತಿ ಹೋರಾಟಕ್ಕೆ ಅನ್ಯಾಯ ಮಾಡ್ಯಾರೋ ಅವರಿಗೆ ಜನರಿಗೆ ತಿಳುವಳಿಕೆ ಹೇಳೋ ಪ್ರಯತ್ನ.